ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಲಾಕ್ಸ್ ದಾವಣಗೆರೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಸೂಪರಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ತಡ ಮಾಡದೆ ನಿಮ್ಮ ಜೊತೆ ಕೆಲವೊಂದು ವಿಷಯಗಳನ್ನು ಶೇರ್ ಮಾಡ್ತಾಯಿದ್ದೀನಿ. ಯಾವ ವಿಷಯ ಅಂತ ನೀವು ಅನ್ಕೋಬೋದು. ಗೋಮತಿ ಚಕ್ರದ ಬಗ್ಗೆ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ, ಇನ್ನೇನು 1.5 ಮಂತ್ ಇದೆ. ಸೊ ಹಾಗಾಗಿ ಗೋಮತಿ ಚಕ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವಾಗ ನಾನು ನಿಮಗೆ ತಿಳಿಸ್ತಾ ಇರೋದು ಕಮಲದ ಬೀಜ ಅಂದರೆ ಲೋಟಸ್ ಸೀಡ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಗಾಯ್ಸ್, ಹಾಗಾದರೆ ತಡ ಮಾಡದೆ ನಿಮಗೆ ಕಮಲದ ಬೀಜದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಗಾಯ್ಸ್ ಹೇಳಬೇಕಂದ್ರೆ ಯಾರಾದರೂ ಹಾಗೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ? ಪ್ಲೀಸ್ ಮರಿತೀರಾ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್, ಓಕೆನಾ? ಮರಿಬೇಡಿ ಪ್ಲೀಸ್, ಓಕೆನಾ? ಬನ್ನಿ ಹಾಗಾದರೆ ತಡ ಮಾಡದೆ ಈ ಒಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಗೈಸ್, ಹಿಂದೂ ಧರ್ಮದಲ್ಲಿ ಕಮಲದ ಹೂವಿಗೆ ತುಂಬ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ, ಹೌದು ತಾನೇ? ಲಕ್ಷ್ಮಿಗೆ ಪ್ರಿಯವಾಗಿರೋ ಅಂಥದ್ದು, ಲಕ್ಷ್ಮಿ ಅದರಲ್ಲೇ ಕೂತಿರ್ತಾಳೆ ಅಲ್ವಾ? ನಾವು ಎಷ್ಟು ಫೋಟೋಗಳಲ್ಲಿ ಅದರಲ್ಲೇ ನಿಂತಿರೋದು, ಅದರಲ್ಲೇ ಕೂತಿರೋದು ಲಕ್ಷ್ಮಿಗೆ ತುಂಬ ಇಷ್ಟವಾಗಿರೋ ಅಂಥ ಒಂದು ಹೂವು ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೀವಿ ನಮ್ಮ ಹಿಂದೂ ಧರ್ಮದಲ್ಲಿ, ಹೌದಾ? ಅದೇ ಥರ ಅದರ ಬೀಜನ ನಾವು ಏನಂತ ಕರಿತೀವಿ ಅಂದರೆ ಕಮಲಘಟ್ಟ ಅಂತ ಕೂಡ ಕರಿತೀವಿ. ಸೊ ನೋಡಿ, ಕಮಲದ ಬೀಜ ಲೋಟಸ್ ಸೀಡ್ಸ್ ಏನಿದೆ ಅಲ್ಲ, ಅದಕ್ಕೆ ಕಮಲಘಟ್ಟ ಅಂತ ಕರೀತಾರಂತೆ. ಅದು ಸಂಪತ್ತಿನ ದೇವತೆಯಾಗಿರೋ ಅಂಥ ಒಂದು ಲಕ್ಷ್ಮೀ ಸಂಕೇತ ಅಂತ ಕೂಡ ಕರೆದಿದ್ದೀವಿ. ಇದನ್ನು ಹೇಳಬೇಕಂದ್ರೆ ಸಂಪತ್ತಿನ ದೇವತೆ ಅಂತಲೇ ಹೇಳ್ತಾರೆ ಬಿಡಿ ಲಕ್ಷ್ಮಿನ, ಅಲ್ವಾ? ಅದಕ್ಕೆ ಲಕ್ಷ್ಮಿಗೂ ಒಂದು ಸಂಕೇತ. ಈಗ ನೀರಿಗೆ ಹೆಂಗೆ H2O ಅಂತ ಹೇಳ್ತೀವಿ, ಆ ಥರ ಈಗ ಲಕ್ಷ್ಮಿಗೆ ಇದು ಲಕ್ಷ್ಮೀ ಕಮಲದ ಬೀಜ ಲಕ್ಷ್ಮೀ ಸಂಕೇತ ಅಂತೆ. ಸೊ ಹಾಗಾಗಿ ಲಕ್ಷ್ಮೀ ಕಟಾಕ್ಷಕ್ಕೆ ಅಂದರೆ ಮತ್ತು ಆರ್ಥಿಕ ಸಮಸ್ಯೆಗೆ ಇದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ನಿಮಗೆ ಲಕ್ಷ್ಮೀ ಇದು ಏನೋ ನಿಮಗೆ ಒಲಿತಾ ಇಲ್ಲ ಅಂದರೆ, ನಿಮಗೆ ಏನಪ್ಪ ಈಗ ಎಷ್ಟೇ ದುಡಿದ್ರೂ ನಿಮ್ಮ ಹತ್ರ ದುಡ್ಡು ನಿಲ್ಲಲ್ಲ, ಈಗ ಪ್ರತಿ ಸಲ ದುಡ್ಡಿನ ಸಮಸ್ಯೆ ಇದೆ, ಆ ಥರ ಏನಾದ್ರು ಇದ್ದಾಗ ಈ ಕಮಲದ ಬೀಜದಿಂದ ನೀವು ಉಪಯೋಗಗಳನ್ನು ಪಡ್ಕೋಬೋದು. ಇದು ಕಮಲದ ಬೀಜ ಏನಿದೆಯಲ್ಲ, ಲಕ್ಷ್ಮಿಗೆ ತುಂಬ ಇಷ್ಟವಾಗಿರೋ ಅಂಥ ಒಂದು ಕಮಲದ ಹೂವು, ಕಮಲಘಟ್ಟ. ಈ ಬೀಜನ ಕಮಲಘಟ್ಟ ಅಂತ ಕರೀತಾರೆ. ಕಮಲದ ಹೂವು ಆಗೋದು ಇದರಿಂದಾನೇ. ಸೊ ಹಾಗಾಗಿ ಈ ಒಂದು ಪೂಜೆಯಲ್ಲಿ ಬಳಸಲಾಗುತ್ತೆ. ಅದು ಪೂಜೆಯಲ್ಲಿ ನಾವು ಬಳಸೋದಕ್ಕೆ ಎಷ್ಟು ತಗೋಬೇಕು ಅನ್ನೋದಾದರೆ, ಲಕ್ಷ್ಮೀ ದೇವಿಗೆ ನೀವೇನಾದರೂ ತಗೋಬೇಕು ಅಂತ ಇದ್ದರೆ, ಲಕ್ಷ್ಮೀ ದೇವಿಗೆ ಪೂಜೆ ಮಾಡುವಾಗ ನೀವು ಕೆಂಪು ಬಟ್ಟೆಗಾದರೂ ಕಟ್ಟಿ ಇಡ್ಬೋದು ಗೋಮತಿ ಚಕ್ರ ಅಥವಾ ಲಕ್ಷ್ಮೀ ಏನದು ಬೀಜನ, ಕಮಲದ ಬೀಜ, ಲಕ್ಷ್ಮೀ ಇದು ಕಮಲದ ಬೀಜ ಬರುತ್ತಲ್ಲ ಅದು, ಗೋಮತಿ ಚಕ್ರ, ಇದು ಎಲ್ಲ. ಇದನ್ನು 9 ಆದರೂ ತೊಗೊಳ್ಳಿ ಅಥವಾ 8 ಆದರೂ ತೊಗೊಳ್ಳಿ ಅಥವಾ 6 ಆದರೂ ತೊಗೊಳ್ಳಿ, ಒಳ್ಳೆಯದು. ನಾನು 6 ತೊಗೊಂಡಿದ್ದೆ. ಸೊ ನೀವು 8 ಆದರೂ ತೊಗೋಬೋದು, 9 ಆದರೂ ತೊಗೋಬೋದು ಅಥವಾ 6 ಆದರೂ ತೊಗೋಬೋದು, ಓಕೆನಾ? ಇದನ್ನು ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ, ತುಂಬ ಪ್ರಯೋಜನ ಇದೆ ಅಂದರೆ ತಪ್ಪಿಲ್ಲ. ನಿಮಗಿಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಗೈಸ್, ಇದಕ್ಕೆ ಸಂಪತ್ತು, ಐಶ್ವರ್ಯ ಆಕರ್ಷಣೆ ಮಾಡುವಂಥ ಒಂದು ಶಕ್ತಿ ಇದೆ ಅಂತೆ. ಇದನ್ನು ಪೂಜಾ ಕೋಣೆಯಲ್ಲಿ ಇಟ್ಟು ಕಮಲದ ಬೀಜಗಳನ್ನು ಜಪಮಾಲೆಯಾಗಿ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಕೆಲವರು. ಈಗ ಕೆಲವೊಬ್ಬರು ದೊಡ್ಡವರು ಏನೋ ಇರ್ತಾರಲ್ಲ, ಅವರು ಲಕ್ಷ್ಮೀ ಅಷ್ಟಕಂ ಓದ್ತಾ ಇರ್ತಾರೆ, ಕೆಲವರು ಲಕ್ಷ್ಮೀ ಅಷ್ಟೋತ್ತರಗಳನ್ನು ಓದ್ತಾ ಇರ್ತಾರೆ. ಲಕ್ಷ್ಮೀದು ಈ ಥರ ಎಲ್ಲ ಓದುವಾಗ ಈ ಜಪಮಾಲೆ ಏನು ಲಕ್ಷ್ಮೀದು ಕಮಲದ ಬೀಜನ ಜಪಮಾಲೆಯಾಗಿ ಯೂಸ್ ಮಾಡಿಕೊಂಡು ಅಷ್ಟೋತ್ತರ ಓದೋದು ಅಥವಾ ಯಾವುದಾದ್ರೂ ಅಷ್ಟಕಂ, ಲಕ್ಷ್ಮೀ ಅಷ್ಟಕಂ ಓದೋದು ಅಥವಾ ದೇವಿ ಲಕ್ಷ್ಮೀ ಸ್ತೋತ್ರಗಳನ್ನು ಹೇಳೋದು, ಈ ಥರ ಜಪಮಾಲೆ ಹಿಡ್ಕೊಂಡು ಕೆಲವರೆಲ್ಲ ದೊಡ್ಡವರು ಹಿಂದಿನ ಕಾಲದಲ್ಲೆಲ್ಲ ಮಾಡ್ಕೊಂಡು ಬರ್ತಾಯಿದ್ರಂತೆ. ಸೊ ಹಾಗಾಗಿ ಇದು ಸಂಪತ್ತು ಮತ್ತು ಐಶ್ವರ್ಯನ ಆಕರ್ಷಣೆ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದನ್ನು ದೇವ್ರ ಮನೆಯಲ್ಲಿ ಕಮಲದ ಬೀಜ ಜಪಮಾಲೆಯಾಗಿ ಕೂಡ ಯೂಸ್ ಮಾಡ್ಬೋದು. ಅಥವಾ ನೀವು ಲಕ್ಷ್ಮೀ ಮೂರ್ತಿ ಇದ್ದರೆ ಲಕ್ಷ್ಮಿಗೂ ನೀವು ಮಾಲೆ ಮಾಡಿ ಹಾಕ್ಬೋದು, ಅಥವಾ ಫೋಟೋ ಇದ್ದರೆ ಫೋಟೋಗೂ ಮಾಲೆ ಮಾಡಿ ಹಾಕ್ಬೋದು. ಕೆಲವರು ಆ ಥರ ಹಾಕ್ತಾರೆ, ನಾನು ಆ ಥರ ಮಾಡಿಲ್ಲ, ನಾನು ಕಳಶಕ್ಕೆ ಹಾಕ್ತಾಯಿದ್ದೆ. ಸೊ ಇವಾಗ ಅದನ್ನು ಒಂದು ಬಾಕ್ಸಲ್ಲಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಸೊ ಇದು ಸಂಪತ್ತು ಮತ್ತು ಐಶ್ವರ್ಯವನ್ನು ಆಕರ್ಷಣೆ ಮಾಡುವಂಥ ಒಂದು ಶಕ್ತಿ ಇದರಲ್ಲಿದೆ ಅಂದರೆ ತಪ್ಪಿಲ್ಲ, ಓಕೆನಾ? ಹೇಳಬೇಕಂದ್ರೆ ಇದನ್ನು ದೇವ್ರ ಮನೇಲಿ ಅಂದರೆ ಪೂಜಾ ರೂಮಲ್ಲಿ ಇಡೋದ್ರಿಂದ ಒಳ್ಳೆಯದು, ಮಂಗಳಕರ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ.
ಇದನ್ನು ಲಕ್ಷ್ಮಿ ಮಂತ್ರಗಳನ್ನು ಹೇಳ್ಕೊಂಡು ಇದು ಜಪಮಾಲೆ ಪಠಿಸೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಅಂತೆ, ತುಂಬ ಉಪಯೋಗ, ಒಳ್ಳೆಯದಾಗುತ್ತೆ, ಲಕ್ಷ್ಮಿನ ಆಹ್ವಾನ ಮಾಡ್ದಂಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದಕ್ಕೋಸ್ಕರ ಹೇಳಿದ್ನಲ್ಲ, 9 ಆದರೂ ಇಡಿ, 8 ಆದರೂ ಅಥವಾ 6 ನಿಮ್ಮ ಇಷ್ಟ, ಇಷ್ಟರಲ್ಲಿ ಯಾವುದಾದ್ರೂ ಒಂದು ಇದರಲ್ಲಿ ಇಡ್ಬೋದು. ಇದನ್ನು ಕಮಲದ ಹೂವು ಏನು ಲಕ್ಷ್ಮಿಗೆ ತುಂಬ ಇಷ್ಟವಾಗಿರೋವಂಥ ವಸ್ತು ಅಂದರೆ ತಪ್ಪಿಲ್ಲ ಹಾಗಂತ ಹಿರಿಯರು ಹೇಳ್ತಾರೆ. ಹೇಳಿದ್ನಲ್ಲ, ಇದು ಈ ಬೀಜನ ಕೆಂಪು ಬಟ್ಟೆಯಲ್ಲಿ ಕಟ್ಟಿಲ್ಲ, ಲಕ್ಷ್ಮೀ ದೇವಿ ದೇವ್ರ ಮನೇಲಿ ಇಟ್ಟಿರ್ತೀವಲ್ಲ, ಫೋಟೋ ಅಥವಾ ಮೂರ್ತಿ, ಇದ್ರ ಮುಂದೆ ಅಷ್ಟೋತ್ತರ ಪಠಿಸ್ಕೊಂಡು ಇದು ಕೆಂಪು ಬಟ್ಟೆಯಲ್ಲಿ ಇದನ್ನು ಗೋಮತಿ ಚಕ್ರ, ಲಕ್ಷ್ಮಿ, ಕಮಲದ ಬೀಜ ಅಥವಾ ಇದು ಬೆಳ್ಳಿ ಕಾಯಿನ್ನು ಅಥವಾ ₹1 ದುಡ್ಡು ಮತ್ತು ಅಡಿಕೆ ಬೆಟ್ಟೆ ಅಂತ ಹೇಳ್ತೀವಲ್ಲ ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಲಕ್ಷ್ಮಿ ಮುಂದೆ ಇಡೋದಾಗಿರ್ಬೋದು, ಅಥವಾ ಫೋಟೋದಲ್ಲಿ ಮುಂದೆ ಇಡೋದು, ಅದನ್ನು ದಿನನಿತ್ಯ ಮಂತ್ರಗಳನ್ನು ಹೇಳ್ತಾ ಪಠಿಸೋದು, ಅದನ್ನು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ಇದು ಪ್ರತಿಯೊಂದು ನಾಮಕ್ಕೂ ಒಂದೊಂದು ಬೀಜದ ದೇವಿಗೆ ಅರ್ಪಣೆ ಮಾಡ್ದಂಗಂತೆ. ಸೊ ಹಾಗಾಗಿ ಕಮಲದ ಬೀಜಕ್ಕೆ ಅಷ್ಟು ವ್ಯಾಲ್ಯೂ ಇದೆ. ಸೊ ಇದ್ರ ಫಲ ಹೇಳ್ಬೇಕಂದ್ರೆ ಸದಾ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರೋದು ವಾಸ ಅಂತ ಹೇಳ್ತಾರೆ. ಆರ್ಥಿಕ ಸಮಸ್ಯೆಗಳು ಏನೇ ಇದ್ದರೂ ನಿಮಗೆ ದೂರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಇದನ್ನು ಒಂದು ಟ್ರೈ ಮಾಡಿ ನೋಡಿ, ಅದರಲ್ಲಿ ಏನಿದೆ ಅಲ್ವಾ, ಯಾಕೆ ಆಗಬಾರ್ದು. ಈಗ ಏನು ನನ್ನ ಹತ್ರ ಸಮಸ್ಯೆ ಮೇಲೆ ಸಮಸ್ಯೆ ಅಪ್ಪ ದುಡ್ಡಿಂದು ಅಂದಾಗ ಇದನ್ನು ಯೂಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ನೋಡಿ, ನಿಮಗಿಷ್ಟ ಆದರೆ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇದನ್ನು ಮಾಡಿ ನೋಡಿ, ಓಕೆನಾ. ನನಗನ್ಸೋದು ಇದು ಆರ್ಥಿಕ ಸಮಸ್ಯೆಯನ್ನು ದೂರ ಮಾಡುತ್ತೆ ಅನ್ನೋ ಒಂದು ಪಾಸಿಟಿವಿಟಿ ಬಂದ ಮೇಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇದು ಧನಾಗಮನಕ್ಕೆ ದಾರಿ ಆಗುತ್ತಂತೆ. ಅಂದರೆ ಈಗ ದುಡಿಮೆ ಮಾಡದೆ ಯಾವುದೂ ಆಗಲ್ಲ, ದುಡಿಮೆ ಮಾಡೋದಕ್ಕೂ ದಾರಿ ಆಗುತ್ತೆ, ಮತ್ತು ಯಾವ ರೀತಿ ನಾವು ದುಡಿಬೋದು ಅನ್ನೋದಕ್ಕೂ ಒಂದು ದಾರಿ ಉಟ್ಕೊಳ್ಳುತ್ತೆ. ಆದರೆ ಈಗ ದುಡಿಮೆ ಮಾಡೋದಕ್ಕೆ ಒಂದು ದಾರಿ ಆದಮೇಲೆ ಆರ್ಥಿಕ ಸಮಸ್ಯೆ ತಾನಾಗೇ ದೂರ ಆಗುತ್ತಲ್ವ, ಆ ಒಂದು ಇಂಟೆನ್ಷನ್ನಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಕಮಲದ ಬೀಜನ ಲಕ್ಷ್ಮಿಗೆ ಅರ್ಪಿಸೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರೋದಿಲ್ಲ, ಶಾಂತಿ ಸಮೃದ್ಧಿ ಆಗುತ್ತೆ, ಸಂಪತ್ತು ನೆಲೆಸುತ್ತೆ. ಅಂದರೆ ನಾವು ಯಾಕೆ ಮಾಡಬಾರ್ದು ಇದನ್ನು ಅಲ್ವಾ. ನಾನು ಈಗ 3 ಇಯರ್ಸಿಂದ ಇದನ್ನು ಫಾಲೋ ಮಾಡ್ತಾಯಿದ್ದೀನಿ. ನಿಮಗಿಷ್ಟ ಆದರೆ ನೀವು ಕೂಡ ಫಾಲೋ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಮಲದ ಬೀಜನ ಸರಿಯಾದ ಸಂಖ್ಯೆಯಲ್ಲಿ ಬಳಸಿ ಪೂಜೆ ಮಾಡೋದ್ರಿಂದ ನಿಮಗೆ ಒಳ್ಳೆಯದಂತೂ ಖಂಡಿತ ಆಗುತ್ತೆ. ಇದನ್ನು ನೀವು ಕೂಡ ಹೇಳ್ತೀರಾ, ಹೌದು ಇದ್ರ ಪ್ರತಿಫಲ ನಿಜ ಅಂತ. ನಿಮಗಿಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮರಿತೀರಾ ಲೈಕ್ ಕೊಡಿ. ಹಾಗೆ ನೋಡ್ತಾ ಇದ್ದೀರಾ ತುಂಬ ಜನ, ಪ್ಲೀಸ್ ಆ ಥರ ಮಾಡಬೇಡಿ ದಯವಿಟ್ಟು. ಇಷ್ಟ ಆದರೆ ನನಗೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಹೋಗಿ ಬರೋಣ, ಬಾಯ್. ಮತ್ತೆ ಇನ್ನೊಂದು